ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಇರುವವರು ಎಂದಿಗೂ ಅಪ್ಪಿತಪ್ಪಿಯೂ ಈ 3 ಹಣ್ಣುಗಳನ್ನು ತಿನ್ನಬಾರದು. ಇಲ್ಲದಿದ್ದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ತೀವ್ರವಾಗಿ ಹೆಚ್ಚಬಹುದು. ಸ್ನೇಹಿತರೆ, ಇಂದು ನಾವು ಸಕ್ಕರೆ ಕಾಯಿಲೆಯೊಂದಿಗೆ ಬದುಕುತ್ತಿರುವ ಲಕ್ಷಾಂತರ ಜನರಿಗೆ ಅತ್ಯಂತ ಉಪಯುಕ್ತವಾದ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆರೋಗ್ಯಕರ ಎಂದು ಖ್ಯಾತಿ ಇರುವ ಹಣ್ಣುಗಳು ಸಹ ಡಯಾಬಿಟಿಸ್ ರೋಗಿಗಳಿಗೆ ಸುರಕ್ಷಿತವೇ? ಕೆಲವು ಹಣ್ಣುಗಳು ರಕ್ತ ಸಕ್ಕರೆಯನ್ನು ಹೆಚ್ಚಿಸಬಹುದೇ ಅಥವಾ ಸರಿಯಾದ ಆಯ್ಕೆ ಮಾಡಿಕೊಂಡರೆ ಸಕ್ಕರೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದೇ? ಸ್ನೇಹಿತರೆ, ನಿಮ್ಮ ಮನಸ್ಸಲ್ಲೂ ಇಂತಹ ಪ್ರಶ್ನೆಗಳಿದ್ದರೆ ಈ ಮಾಹಿತಿ ನಿಮಗಾಗಿಯೇ. ಹಣ್ಣುಗಳು ದೇಹಕ್ಕೆ ಅಗತ್ಯವಾದ ವಿಟಮಿನ್ಗಳು, ಖನಿಜಗಳು ಮತ್ತು ಫೈಬರ್ಗಳ ಉತ್ತಮ ಮೂಲ. ಆದರೆ ಡಯಾಬಿಟಿಸ್ ಇರುವವರು ಹಣ್ಣುಗಳನ್ನು ಸೇವಿಸುವುದು ಪೂರ್ತಿಯಾಗಿ ಬಿಟ್ಟು ಬಿಡಬೇಕಾಗಿಲ್ಲ. ಸರಿಯಾದ ಹಣ್ಣುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ತಿನ್ನುವುದು ಮುಖ್ಯ. ಇದಕ್ಕೆ 2 ಪ್ರಮುಖ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಬೇಕು: ಗ್ಲೈಸಮಿಕ್ ಇಂಡೆಕ್ಸ್ GI ಮತ್ತು ಗ್ಲೈಸಮಿಕ್ ಲೋಡ್. GI ಎಂದರೆ ಆಹಾರ ತಿಂದ ನಂತರ ರಕ್ತದಲ್ಲಿ ಸಕ್ಕರೆ ಎಷ್ಟು ವೇಗವಾಗಿ ಹೆಚ್ಚಾಗುತ್ತದೆ. ಹೆಚ್ಚು GI ಇರುವ ಆಹಾರ ವೇಗವಾಗಿ ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತದೆ. ಗ್ಲೈಸಮಿಕ್ ಲೋಡ್ ಎಂದರೆ ಎಷ್ಟು ಪ್ರಮಾಣದ ಗ್ಲೂಕೋಸ್ ದೇಹಕ್ಕೆ ಸೇರುತ್ತದೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಈಗ ಬನ್ನಿ, ಡಯಾಬಿಟಿಕ್ ರೋಗಿಗಳಿಗೆ ಅಪಾಯಕಾರಿ ಆಗಬಹುದಾದ ಹಣ್ಣುಗಳ ಬಗ್ಗೆ ತಿಳಿದುಕೊಳ್ಳೋಣ. 1. ಬಾಳೆಹಣ್ಣು. ಬಾಳೆಹಣ್ಣಿನ ಗ್ಲೈಸಮಿಕ್ ಇಂಡೆಕ್ಸ್ 51 ಇದ್ದು ಮಧ್ಯಮ ವರ್ಗಕ್ಕೆ ಬರುತ್ತದೆ. ಆದ್ದರಿಂದ ಸೀಮಿತ ಪ್ರಮಾಣದಲ್ಲಿ ತಿನ್ನಬಹುದು. ವಿಶೇಷ ಏನೆಂದರೆ ಬಾಳೆಹಣ್ಣು ಹಣ್ಣಾಗುತ್ತಾ ಹೋದಂತೆ ಅದರಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತದೆ. ತುಂಬಾ ಹಣ್ಣಿದ್ದ ಬಾಳೆಹಣ್ಣಿನ ಗ್ಲೈಸಮಿಕ್ ಇಂಡೆಕ್ಸ್ 58ರವರೆಗೆ ಹೋಗಬಹುದು. ಇದು ಡಯಾಬಿಟಿಕ್ ರೋಗಿಗಳಿಗೆ ಸರಿಯಲ್ಲ. ಆದ್ದರಿಂದ ಬಾಳೆಹಣ್ಣು ತಿನ್ನ ಬಯಸಿದರೆ ದಿನಕ್ಕೆ 1 ಅಥವಾ 2 ಸ್ವಲ್ಪ ಹಣ್ಣಿದ್ದನ್ನು ಮಾತ್ರ ತಿನ್ನಿ. 2. ಮಾವಿನ ಹಣ್ಣು. ಇದರ ಗ್ಲೈಸಮಿಕ್ ಇಂಡೆಕ್ಸ್ ಸುಮಾರು 51 ಇದ್ದು ಇದನ್ನು ಸೀಮಿತ ಪ್ರಮಾಣದಲ್ಲಿ ತಿನ್ನಬಹುದು. ನಿಮಗೆ ಡಯಾಬಿಟಿಸ್ ಇದ್ದರೆ 1 ಬಾರಿಗೆ 100 ಗ್ರಾಂಗಿಂತ ಹೆಚ್ಚು ಮಾವಿನ ಹಣ್ಣು ತಿನ್ನಬೇಡಿ ಮತ್ತು ದಿನಕ್ಕೆ 1 ಬಾರಿ ತಿನ್ನಿ. 3. ದ್ರಾಕ್ಷಿ. ಇದರ ಗ್ಲೈಸಮಿಕ್ ಇಂಡೆಕ್ಸ್ ಹೆಚ್ಚಾಗಿದ್ದು ಹೈ ವರ್ಗಕ್ಕೆ ಬರುತ್ತದೆ. ಜೊತೆಗೆ ಇದರಲ್ಲಿ ಫೈಬರ್ ತುಂಬಾ ಕಡಿಮೆ ಇರುವುದರಿಂದ ಇದು ವೇಗವಾಗಿ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ. ಡಯಾಬಿಟಿಸ್ ರೋಗಿಗಳು ದ್ರಾಕ್ಷಿಯನ್ನು ಪೂರ್ತಿಯಾಗಿ ತಪ್ಪಿಸಬೇಕು. 4. ಪೈನಾಪಲ್. ಇದರ ಗ್ಲೈಸಮಿಕ್ ಇಂಡೆಕ್ಸ್ 59 ಇದ್ದು ತುಂಬಾ ವೇಗವಾಗಿ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ. 5. ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿಯ ಗ್ಲೈಸಮಿಕ್ ಇಂಡೆಕ್ಸ್ 70 ಮತ್ತು 100ರ ನಡುವೆ ಹೆಚ್ಚಾಗಿರುತ್ತದೆ. ಇದರಲ್ಲಿ ಸಕ್ಕರೆ ತುಂಬಾ ಹೆಚ್ಚು ಇರುವುದರಿಂದ ಸಕ್ಕರೆ ಕಾಯಿಲೆ ಇರುವ ಜನರು ಇದನ್ನು ತಪ್ಪಿಯೂ ತಿನ್ನಬಾರದು. ಆದ್ದರಿಂದ ಡಯಾಬಿಟಿಸ್ ರೋಗಿಗಳು ಇದನ್ನು ತಮ್ಮ ಆಹಾರದಿಂದ ಸಂಪೂರ್ಣವಾಗಿ ತೆಗೆದುಹಾಕಬೇಕು. ಈಗ ಸಕ್ಕರೆ ಕಾಯಿಲೆಯ ರೋಗಿಗಳಿಗೆ ಸುರಕ್ಷಿತ ಮಾತ್ರವಲ್ಲದೆ ಲಾಭದಾಯಕವಾಗಿರುವ ಹಣ್ಣುಗಳ ಬಗ್ಗೆ ತಿಳಿದುಕೊಳ್ಳೋಣ. 1. ಕಿವಿ. ಕಿವಿಯ ಗ್ಲೈಸಮಿಕ್ ಇಂಡೆಕ್ಸ್ 50 ಇದ್ದು ಗ್ಲೈಸಮಿಕ್ ಲೋಡ್ ಕೇವಲ 7. ಆದ್ದರಿಂದ ಇದು ಸಕ್ಕರೆಯನ್ನು ಹೆಚ್ಚಿಸದೆ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ಗಳು ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ವಿಶೇಷವೆಂದರೆ ಕಿವಿಯ ಸಿಪ್ಪೆ ಕೂಡ ತುಂಬಾ ಲಾಭದಾಯಕ, ಏಕೆಂದರೆ ಅದರಲ್ಲಿ ಸಕ್ಕರೆಯನ್ನು ನಿಧಾನವಾಗಿ ಹೆಚ್ಚಿಸುವ ಆಂಟಿ ಆಕ್ಸಿಡೆಂಟ್ಗಳಿವೆ. ಸಂಜೆ ಸಮಯದಲ್ಲಿ ಕಿವಿ ಹಣ್ಣು ತಿನ್ನುವುದು ಸಕ್ಕರೆ ಕಾಯಿಲೆ ರೋಗಿಗಳಿಗೆ ಬಹಳ ಉತ್ತಮ. 2. ಪಪಾಯಿ ಹಣ್ಣು. ಇದರ ಗ್ಲೈಸಮಿಕ್ ಇಂಡೆಕ್ಸ್ ತುಂಬಾ ಕಡಿಮೆ ಇದ್ದು ಇದರಲ್ಲಿರುವ ಫೈಬರ್, ವಿಟಮಿನ್ಗಳು ಮತ್ತು ಖನಿಜಗಳು
ಇದನ್ನು ಡಯಾಬಿಟಿಕ್ ರೋಗಿಗಳಿಗೆ ಆದರ್ಶ ಹಣ್ಣಾಗಿ ಮಾಡುತ್ತವೆ. ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆಗಳ ನಡುವೆ ಪಪಾಯ ಹಣ್ಣು ತಿನ್ನುವುದು ಬಹಳ ಉತ್ತಮ. 3. ಸೀಬೆಹಣ್ಣು. ಇದರ ಗ್ಲೈಸಮಿಕ್ ಇಂಡೆಕ್ಸ್ ಕೇವಲ 36 ಮತ್ತು ಗ್ಲೈಸಮಿಕ್ ಲೋಡ್ 6. ಆದ್ದರಿಂದ ಇದು ಸಕ್ಕರೆಯನ್ನು ವೇಗವಾಗಿ ಹೆಚ್ಚಿಸುವುದಿಲ್ಲ. ಜೊತೆಗೆ ಇದರಲ್ಲಿರುವ ಪಾಲಿಫಿನಾಲ್ ಎಂಬ ಆಂಟಿ ಆಕ್ಸಿಡೆಂಟ್ಗಳು ಡಯಾಬಿಟಿಸ್ ಅಪಾಯವನ್ನು 28% ವರೆಗೆ ಕಡಿಮೆ ಮಾಡಬಹುದು. ಆದ್ದರಿಂದ ದಿನಕ್ಕೆ 1 ಸೀಬೆಹಣ್ಣು ಖಂಡಿತವಾಗಿ ತಿನ್ನಿ, ವಿಶೇಷವಾಗಿ ಬೆಳಗ್ಗೆ ಉಪಹಾರದ ಸಮಯದಲ್ಲಿ. ಕಿತ್ತಳೆ ಹಣ್ಣು ಕೂಡ ಉತ್ತಮ ಆಯ್ಕೆ. ಇದರಲ್ಲಿ ಫೈಬರ್ ಧಾರಾಳವಿದ್ದು ಕ್ಯಾಲರಿ ಕಡಿಮೆ. ಆದರೆ ಇದನ್ನು ತಿನ್ನುವ ಸರಿಯಾದ ರೀತಿ ತಿಳಿಯಬೇಕು. ಕಿತ್ತಳೆಯನ್ನು ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟದ ತಕ್ಷಣ ನಂತರ ತಿನ್ನಬಾರದು. ಊಟ ಮುಗಿಸಿ 2 ರಿಂದ 3 ಗಂಟೆಗಳ ನಂತರ ತಿನ್ನುವುದು ಬಹಳ ಉತ್ತಮ. ಇದರಿಂದ ಜೀರ್ಣಕ್ರಿಯೆಗೆ ಹಾನಿ ಆಗುವುದಿಲ್ಲ. ಇವುಗಳ ಜೊತೆಗೆ ಕೆಲವು ಇತರ ಹಣ್ಣುಗಳು ಕೂಡ ಡಯಾಬಿಟಿಸ್ ರೋಗಿಗಳಿಗೆ ಬಹಳ ಸುರಕ್ಷಿತ. ಸೀತಾಫಲ, ಚೆರ್ರಿ, ನಾಷ್ಪಾರ, ಆಲೂ ಬುಖಾರ, ಜಾಮೂನ್ ಮತ್ತು ಪೀಚ್. ವಿಶೇಷವಾಗಿ ಜಾಮೂನನ್ನು ಆಯುರ್ವೇದದಲ್ಲಿ ಡಯಾಬಿಟಿಸ್ಗೆ ತುಂಬಾ ಲಾಭದಾಯಕ ಎಂದು ಪರಿಗಣಿಸಲಾಗಿದೆ. ಇನ್ನೊಂದು ಅತ್ಯಂತ ಮುಖ್ಯ ವಿಷಯ, ಸಕ್ಕರೆ ಕಾಯಿಲೆಯ ರೋಗಿಗಳು ಎಂದಿಗೂ ಹಣ್ಣುಗಳ ಜ್ಯೂಸ್ ಕುಡಿಯಬಾರದು. ಜ್ಯೂಸ್ ಮಾಡುವಾಗ ಹಣ್ಣುಗಳ ಫೈಬರ್ ಹೋಗಿ ಸಕ್ಕರೆ ಒಂದೇ ಕೇಂದ್ರೀಕೃತ ರೂಪದಲ್ಲಿ ದೇಹಕ್ಕೆ ಸೇರುತ್ತದೆ. ಇದರಿಂದ ಸಕ್ಕರೆ ಮಟ್ಟ ತಕ್ಷಣ ಹೆಚ್ಚಾಗುತ್ತದೆ. ಆದ್ದರಿಂದ ಯಾವಾಗಲೂ ಪೂರ್ತಿ ಹಣ್ಣನ್ನೇ ತಿನ್ನಿ, ಪ್ರಕೃತಿ ಕೊಟ್ಟಂತೆ. ಜೊತೆಗೆ ಮಾರುಕಟ್ಟೆಯಲ್ಲಿ ಸಿಗುವ ಸಂರಕ್ಷಿತ ಹಣ್ಣುಗಳಿಂದಲೂ ದೂರವಿರಿ, ಏಕೆಂದರೆ ಅವುಗಳಲ್ಲಿ ಹೆಚ್ಚುವರಿ ಸಕ್ಕರೆ ಇರುತ್ತದೆ. ಇನ್ನೊಂದು ರೀತಿ, ಹಣ್ಣುಗಳ ಜೊತೆಗೆ ಪ್ರೋಟೀನ್ ಯುಕ್ತ ಆಹಾರ ತೆಗೆದುಕೊಂಡರೆ ಸಕ್ಕರೆಯನ್ನು ದೇಹದಲ್ಲಿ ನಿಧಾನವಾಗಿ ಹೀರಲ್ಪಡಿಸಬಹುದು. ಉದಾಹರಣೆಗೆ ಪೀನಟ್ ಬಟರ್, ಪನ್ನೀರ್, ಬಾದಾಮಿ ಅಥವಾ ಇನ್ನಿತರ ಹಣ್ಣುಗಳ ಜೊತೆಗೆ ಸೇರಿಸಿ ತಿನ್ನಿ. ಇದರಿಂದ ಸಕ್ಕರೆಯ ಪ್ರಭಾವ ನಿಧಾನವಾಗಿ ದೇಹಕ್ಕೆ ತುಂಬಾ ಲಾಭದಾಯಕ. ಡಯಾಬಿಟಿಸ್ನಲ್ಲಿ ಆಹಾರವೇ ಅತ್ಯಂತ ಮುಖ್ಯ. ನೀವು ಏನು ತಿನ್ನುತ್ತೀರೋ ಅದರ ನೇರ ಪ್ರಭಾವ ನಿಮ್ಮ ರಕ್ತ ಸಕ್ಕರೆಯ ಮೇಲೆ ಬೀಳುತ್ತದೆ. ಆದ್ದರಿಂದ ಇಂದು ನಾವು 3 ಅದ್ಭುತ ಆಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಅವು ನಿಮ್ಮ ರಕ್ತ ಸಕ್ಕರೆಯನ್ನು ಸಮತೋಲನದಲ್ಲಿ ಇಡಲು ಸಹಾಯ ಮಾಡುತ್ತವೆ ಮತ್ತು ಒಟ್ಟಾರೆ ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತವೆ. ಮೊದಲ ಸೂಪರ್ ಫುಡ್ ಜವೆ ಅಟ್ಟು. ಮೊದಲು ಜವೆ ಅಟ್ಟೆಯ ಬಗ್ಗೆ ಮಾತನಾಡೋಣ. ಇದನ್ನು ಇಂಗ್ಲಿಷ್ನಲ್ಲಿ ಬಾರ್ಲಿ ಎನ್ನುವುದು. ಸಾಮಾನ್ಯವಾಗಿ ನಾವು ಗೋಧಿ ಹಿಟ್ಟನ್ನು ತಿನ್ನುತ್ತೇವೆ, ಆದರೆ ಗೋಧಿ ಹಿಟ್ಟು ಡಯಾಬಿಟಿಸ್ಗೆ ನಾವು ಭಾವಿಸುವಷ್ಟು ಸುರಕ್ಷಿತವಲ್ಲ ಎಂದು ನಿಮಗೆ ತಿಳಿದರೆ ಆಶ್ಚರ್ಯವಾಗಬಹುದು. ಕಾರಣ ಅದರ ಹೈ ಗ್ಲೈಸಮಿಕ್ ಇಂಡೆಕ್ಸ್. ಗ್ಲೈಸಮಿಕ್ ಇಂಡೆಕ್ಸ್ ಎಷ್ಟು ಹೆಚ್ಚೋ ಅಷ್ಟು ವೇಗವಾಗಿ ರಕ್ತ ಸಕ್ಕರೆ ಮಟ್ಟ ಹೆಚ್ಚಾಗುತ್ತದೆ. ಗೋಧಿ ಸಿಹಿ ಇಲ್ಲದಿದ್ದರೂ ಅದು ರಕ್ತ ಸಕ್ಕರೆಯನ್ನು ವೇಗವಾಗಿ ಹೆಚ್ಚಿಸುತ್ತದೆ ಎಂದು ಅನೇಕರಿಗೆ ತಿಳಿದೇ ಇಲ್ಲ. ಇದಕ್ಕೆ ಕಾರಣ ಅನೇಕರು ಡಯಾಬಿಟಿಸ್ ಇದ್ದರೂ ಯೋಚಿಸದೆ ಗೋಧಿ ರೊಟ್ಟಿಯನ್ನು ತಿನ್ನುತ್ತಾರೆ. ಆದರೆ ಜವೆ ಅಟ್ಟೆ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಆಹಾರ. ಅಂದರೆ ಇದು ನಿಧಾನವಾಗಿ ಜೀರ್ಣವಾಗಿ ರಕ್ತ ಸಕ್ಕರೆಯನ್ನು ವೇಗವಾಗಿ ಹೆಚ್ಚಿಸುವುದಿಲ್ಲ. ಜೊತೆಗೆ ಇದರಲ್ಲಿ ಬೀಟಾ ಗ್ಲೂಕಾನ್ ಎಂಬ ಫೈಬರ್ ದೇಹದಲ್ಲಿ ಜೆಲ್ ರೀತಿಯ ಪದರ ರೂಪಿಸಿ ಗ್ಲೂಕೋಸ್ ವೇಗವಾಗಿ ರಕ್ತಕ್ಕೆ ಬೆರೆಯುವುದನ್ನು ತಡೆಯುತ್ತದೆ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡುತ್ತದೆ. ಇದು ಇನ್ಸುಲಿನ್ ಕ್ರಿಯೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತದೆ. ನಿಯಮಿತ ಸೇವನೆಯಿಂದ ತೂಕ ಕೂಡ ನಿಯಂತ್ರಣದಲ್ಲಿ ಇರುತ್ತದೆ. ಹೊಟ್ಟೆ ದೀರ್ಘಕಾಲ ತುಂಬಿರುತ್ತದೆ. ಅನಾವಶ್ಯಕ ಹಸಿವು ಕಡಿಮೆಯಾಗುತ್ತದೆ ಮತ್ತು ದೇಹದಲ್ಲಿ ಆರೋಗ್ಯಕರ ದಿನಚರಿ ರೂಪುಗೊಳ್ಳುತ್ತದೆ. ಡಯಾಬಿಟಿಸ್ ನಿಯಂತ್ರಣಕ್ಕೆ ಇದು ಉತ್ತಮ ಮಾರ್ಗ. ಈಗ ನೀವು ಯೋಚನೆ ಮಾಡುತ್ತಿರಬಹುದು, ಕೇವಲ ಜವೆ ರೊಟ್ಟಿ ಮಾಡುವುದು ಸುಲಭವೇ? ಇಲ್ಲ, ಇದು ಸ್ವಲ್ಪ ಒರಟಾಗಿರುವುದರಿಂದ ಕೇವಲ ಅದರ ರೊಟ್ಟಿ ಮಾಡುವುದು ಕಷ್ಟವಾಗಬಹುದು. ಸುಲಭ ರೀತಿ:
ಗೋಧಿ ಹಿಟ್ಟಿನೊಂದಿಗೆ ಸಮ ಪ್ರಮಾಣದಲ್ಲಿ ಬೆರೆಸಿ ಬಳಸಿ. 1 ಭಾಗ ಗೋಧಿ ಮತ್ತು 1 ಭಾಗ ಜವೆ ಬೆರೆಸಿ ರುಚಿಕರ ಮತ್ತು ಆರೋಗ್ಯಕರ ರೊಟ್ಟಿಗಳನ್ನು ಮಾಡಬಹುದು. ಇದು ನಿಮ್ಮ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ತುಂಬಾ ಸಹಾಯ ಮಾಡುತ್ತದೆ. 2ನೇ ಸೂಪರ್ ಫುಡ್ ಮೆಂತ್ಯ ಕಾಳು. ಈಗ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಇದು ಆಯುರ್ವೇದದಲ್ಲಿ ಮಾತ್ರವಲ್ಲ, ಈಗ ವಿಜ್ಞಾನದಲ್ಲೂ ಕೂಡ ಡಯಾಬಿಟಿಸ್ಗೆ ರಾಮಬಾಣ ಎಂದು ಪರಿಗಣಿಸಲ್ಪಟ್ಟಿದೆ. ಮೆಂತ್ಯದ ಬೀಜ ಅಥವಾ ಫೆನೋಗ್ರೀಕ್ ಸೀಡ್ಸ್. ಮೆಂತ್ಯ ಭಾರತದಲ್ಲಿ ಶತಮಾನಗಳಿಂದ ಎಲ್ಲ ಮನೆಗಳಲ್ಲಿ ಬಳಸಲ್ಪಡುತ್ತಿದೆ. ಇದರಲ್ಲಿ ಸ್ಯಾಲ್ಯುಬಲ್ ಫೈಬರ್ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸಿ ಕಾರ್ಬೋಹೈಡ್ರೇಟ್ಗಳು ನಿಧಾನವಾಗಿ ಜೀರ್ಣವಾಗುತ್ತವೆ. ಇದರಿಂದ ತಕ್ಷಣ ರಕ್ತ ಸಕ್ಕರೆ ಮಟ್ಟ ಹೆಚ್ಚಾಗುವುದಿಲ್ಲ. ಜೊತೆಗೆ ಕೆಲವು ವಿಶೇಷ ಅಮೆನೋ ಆಮ್ಲಗಳು ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತವೆ. ಅಂದರೆ ನಿಮ್ಮ ದೇಹವೇ ಹೆಚ್ಚಿನ ಇನ್ಸುಲಿನ್ ಉತ್ಪಾದಿಸಲಾರಂಭಿಸುತ್ತದೆ. ಇದರಿಂದ ಸಕ್ಕರೆ ಮಟ್ಟ ಸ್ವಾಭಾವಿಕವಾಗಿ ನಿಯಂತ್ರಣಕ್ಕೆ ಬರುತ್ತದೆ. ಇದನ್ನು ದೈನಂದಿನ ಜೀವನದಲ್ಲಿ ಹೇಗೆ ಸೇರಿಸಿಕೊಳ್ಳಬೇಕು? ತುಂಬಾ ಸುಲಭ. ರಾತ್ರಿ 1 ಚಮಚ ಮೆಂತ್ಯದ ಬೀಜವನ್ನು 1 ಗ್ಲಾಸ್ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಕುಡಿದು ಬೀಜಗಳನ್ನು ಅಗಿದು ತಿನ್ನಿ. ಈ ಉಪಾಯ ನಿಮ್ಮ ರಕ್ತ ಸಕ್ಕರೆಯನ್ನು ನಿಧಾನವಾಗಿ ಸಮತೋಲನಕ್ಕೆ ತರುವಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಮೆಂತ್ಯ ನೇರವಾಗಿ ತಿನ್ನಲು ಇಷ್ಟವಿಲ್ಲದಿದ್ದರೆ ನೆನೆಸಿದ ಬೀಜಗಳನ್ನು ಅರೆದು ಹಿಟ್ಟಿನಲ್ಲಿ ಬೆರೆಸಿ. ಇದರಿಂದ ರೊಟ್ಟಿಗಳು ಹೆಚ್ಚು ಪೌಷ್ಟಿಕವಾಗುತ್ತವೆ ಮತ್ತು ರುಚಿಯಲ್ಲಿ ದೊಡ್ಡ ವ್ಯತ್ಯಾಸ ಬರುವುದಿಲ್ಲ. ಸ್ನೇಹಿತರೆ, ಇದು ತುಂಬಾ ಸರಳ ಮತ್ತು ಪರಿಣಾಮಕಾರಿ ಉಪಾಯ. ಇದನ್ನು ಯಾರು ಬೇಕಾದರೂ ಸುಲಭವಾಗಿ ಜೀವನದಲ್ಲಿ ಸೇರಿಸಿಕೊಳ್ಳಬಹುದು. ಇದಕ್ಕೆ ಔಷಧಗಳ ಅಗತ್ಯವಿಲ್ಲ, ದುಬಾರಿ ಚಿಕಿತ್ಸೆಯ ಅಗತ್ಯವಿಲ್ಲ. 3ನೇ ಸೂಪರ್ ಫುಡ್ ಹಾಗಲಕಾಯಿ. ಹಾಗಲಕಾಯಿ ಅಥವಾ ಬಿಟರ್ ಗಾರ್ಡ್. ಹಾಗಲಕಾಯಿ ಹೆಸರು ಕೇಳಿದರೆ ಸಾಕು ಅನೇಕರು ಮುಖ ತಿರುಗಿಸುತ್ತಾರೆ. ಆದರೆ ಇದರ ಲಾಭಗಳ ಬಗ್ಗೆ ತಿಳಿದರೆ ಇದು ಕಹಿ ಹಣ್ಣು ಅಮೃತಕ್ಕಿಂತ ಕಡಿಮೆ ಇಲ್ಲ. ಹಾಗಲಕಾಯಿಯಲ್ಲಿ ರಕ್ತ ಸಕ್ಕರೆಯನ್ನು ಸ್ವಾಭಾವಿಕವಾಗಿ ಕಡಿಮೆ ಮಾಡುವ ಶಕ್ತಿಯುಳ್ಳ ಅಂಶವಿದೆ. ಈ ಅಂಶ ಇನ್ಸುಲಿನ್ ರೀತಿ ಕೆಲಸ ಮಾಡಿ ಗ್ಲುಕೋಸ್ ಅನ್ನು ಕೋಶಗಳಿಗೆ ತಲುಪಿಸಲು ಸಹಾಯ ಮಾಡುತ್ತದೆ. ಇದರಿಂದ ರಕ್ತ ಸಕ್ಕರೆ ಮಟ್ಟ ಕಡಿಮೆಯಾಗುತ್ತದೆ. ಜೊತೆಗೆ ಪಾಲಿಪೆಪ್ಟೈಡ್ ಎಂಬ ಸಂಯುಕ್ತವೂ ಇದ್ದು ಸ್ವಾಭಾವಿಕ ಇನ್ಸುಲಿನ್ ರೀತಿ ಕೆಲಸ ಮಾಡುತ್ತದೆ. ಇದಕ್ಕಾಗಿಯೇ ಹಾಗಲಕಾಯಿಯನ್ನು ಪ್ಲಾಂಟ್ ಇನ್ಸುಲಿನ್ ಎಂದು ಕರೆಯಲಾಗುತ್ತದೆ. ಹಾಗಲಕಾಯಿಯನ್ನು ಹೇಗೆ ಬಳಸಬೇಕು? ಅತ್ಯಂತ ಪರಿಣಾಮಕಾರಿ ರೀತಿ ಹಾಗಲಕಾಯಿಯ ಜ್ಯೂಸ್. ಹೌದು, ರುಚಿ ಕಹಿಯಾಗಿರಬಹುದು, ಆದರೆ ಲಾಭ ದೊಡ್ಡದು. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಸಣ್ಣ ಗ್ಲಾಸ್ ಹಾಗಲಕಾಯಿ ಜ್ಯೂಸ್ ಕುಡಿಯುವ ಅಭ್ಯಾಸ ಮಾಡಿದರೆ ಕೆಲವೇ ವಾರಗಳಲ್ಲಿ ವ್ಯತ್ಯಾಸ ಕಾಣುತ್ತದೆ. ಸಕ್ಕರೆ ಮಟ್ಟದಲ್ಲಿ ಸ್ಥಿರತೆ ಬರುತ್ತದೆ, ಶಕ್ತಿ ಹೆಚ್ಚುತ್ತದೆ ಮತ್ತು ದೇಹದ ಕಾರ್ಯಕ್ಷಮತೆ ಸುಧಾರಿಸುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.